ನಮಸ್ಕಾರ. ಸಿರಿಗಂಧ ಪರಿವಾರದ ಪರವಾಗಿ ನಿಮಗೆಲ್ಲರಿಗೂ ವತ್ಸಲ ಮೋಹನ್ ಬಯಸುವ ಸ್ವಾಗತ ಸುಸ್ವಾಗತ. ಮೋಹನ್, ಕಷ್ಟ ಬಂದಾಗ ನೀವೇನ್ ಮಾಡ್ತೀರಾ? ಏನು ಮಾಡೋದು? ಸಹಾಯಕ್ಕೋಸ್ಕರ ಎಲ್ಲ ದಿಕ್ಕಿಗೂ ನೋಡೋದು. ಆ ಎಲ್ಲ ದಿಕ್ಕು ಮುಚ್ಚೋದ್ಮೇಲೆ ದೇವರೇ ದಿಕ್ಕಲ್ವೇ? ಹಾ, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ದೇವರನ್ನ ನೆನಿತೀವಿ, ಪೂಜೆ ಮಾಡ್ತೀವಿ, ಆರಾಧಿಸ್ತೀವಿ, ಆಚರಣೆನೂ ಮಾಡ್ತೀವಿ. ಈ ಆಚರಣೆಗಳು ಒಂದೊಂದು ಸೀಮೆಯಲ್ಲಿ ಒಂದೊಂದು ತರಹ ಇರುತ್ತವೆ. ದಕ್ಷಿಣ ಕನ್ನಡದಲ್ಲಿ ಅನೇಕ ರೂಪದ ಆರಾಧನೆಗಳಿವೆ. ಅಂತಹ ಆರಾಧನೆಗಳಲ್ಲಿ ನಾಗಮಂಡಲವೂ ಒಂದು. ನಾಗಪಾತ್ರಿ ಮತ್ತು ವೈದ್ಯರ ವಿಶಿಷ್ಟ ನರ್ತನದಿಂದ ಕೂಡಿದ ಆರಾಧನೆಯೇ ನಾಗಮಂಡಲ. ನಾಗ ಮೂಲತಃ ದ್ರಾವಿಡರ ದೈವ. ನಂತರ ಬಂದ ಆರ್ಯರು ಸುಬ್ರಹ್ಮಣ್ಯ ಅಥವಾ ಷಣ್ಮುಖನನ್ನು ನಾಗ ಕಲ್ಪನೆಯೊಂದಿಗೆ ಒಂದುಗೂಡಿಸಿ ಈ ವಿಶಿಷ್ಟ ಆಚರಣೆಯನ್ನು ರೂಢಿಗೆ ತಂದರೆಂಬ ಮಾತೂ ಇದೆ. ತುಳುನಾಡಿನಾದ್ಯಂತ ಪ್ರಚಲಿತವಿರುವ ಈ ಆಚರಣೆಯಲ್ಲಿ 4 ಪವಿತ್ರಗಳ ಕಾಲುಮಂಡಲ, 8 ಪವಿತ್ರಗಳ ಅರ್ಧಮಂಡಲ, 16 ಪವಿತ್ರಗಳ ಪೂರ್ಣಮಂಡಲ ಮುಂತಾದ ಪ್ರಕಾರಗಳು ಇದ್ದು, ಇಂತಹುದೇ ಮಂಡಲ ಮಾಡಿಸುತ್ತವೆಂದು ಭಕ್ತರು ಹರಕೆ ಹೊತ್ತಿರುತ್ತಾರೆ. ಈ 4 ಪವಿತ್ರಗಳ ಕಾಲುಮಂಡಲದಲ್ಲಿ ಚಿತ್ತಾರ ನಿರ್ದಿಷ್ಟವಾಗಿ ಹೀಗೆ ಇರಬೇಕೆಂಬ ನಿಯಮವಿದ್ದರೂ ಇಲ್ಲಿ ರಚಿಸುವವರ ಕುಶಲತೆ, ಕಲಾಭಿರುಚಿಯನ್ನು ಕಾಣಬಹುದಾಗಿದೆ. ನಾಗಮಂಡಲದಲ್ಲಿ ಕಂಡುಬರುವ ವರ್ಣ ಜೋಡಣೆ ನೋಡುವವರ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಕೆಂಪು, ಕಪ್ಪು, ಹಳದಿ, ಬಿಳಿ, ಪಚ್ಚೆ ಬಣ್ಣದ ಹುಡಿಯಿಂದ ಸರ್ಪರಾಜನ ವಿಚಿತ್ರವಾದ ಆಕೃತಿಯನ್ನು ಸುರುಳಿ ಸುರುಳಿ ಗಂಟುಗಳ ಜೋಡಣೆಯಿಂದ ಬರೆಯುತ್ತಾರೆ. ಅದರ ಸುತ್ತ ಮರಿನಾಗ, ಬ್ರಹ್ಮ, ಯಕ್ಷ, ಗಣಪತಿಯನ್ನೂ ಬರೆದು ಪ್ರಭಾವಳಿ ರಚಿಸುತ್ತಾರೆ.
ಮಧ್ಯರಾತ್ರಿ ಸಮಯದಲ್ಲಿ ನಾಗ ವಿಗ್ರಹದ ಮುಂದೆ ಪೂಜೆ ಸಲ್ಲಿಸಿ ನಾಗಪಾತ್ರೆಯ ದರ್ಶನ ಆರಂಭಿಸಿದ ನಂತರ ಮಂಡಲದಲ್ಲಿ ಬರೆದ ದೇವರುಗಳಿಗೆ ಪೂಜಾರಿ ಪೂಜೆ ಸಲ್ಲಿಸುತ್ತಾನೆ. ವೈದ್ಯ ಅಷ್ಟದಿಕ್ಕುಗಳಲ್ಲೂ ಓಲೈಸುತ್ತಾನೆ. ವೈದ್ಯ ಡಮರು ಬಾರಿಸುತ್ತಾ ನಾಗನನ್ನು ಹೊಗಳುವುದು ತೆಗಳುವುದು ಮಾಡುತ್ತಾ ನಾಗಪಾತ್ರೆಯನ್ನು ಕುಣಿಸುತ್ತಾನೆ. ಅವನ ಹಾಡಿಗೆ ಸರಿಯಾಗಿ ಹಿಗ್ಗುತ್ತಾ ಕೋಪಿಸಿಕೊಳ್ಳುತ್ತಾ ನಾಗಪಾತ್ರಿ ನರ್ತನ ಮಾಡುತ್ತಾನೆ. ನರ್ತನದ ಚಲನೆಯಲ್ಲಿ ಗಂಟು ಹಾಕುವುದು, ಗಂಟು ಬಿಚ್ಚುವುದು ಎಂಬ ಕ್ರಮ ಇದೆ. ನಾಗದೇವರ ಬಗ್ಗೆ ಇರುವ ಭಯ, ಭಕ್ತಿ, ಶ್ರದ್ಧೆ, ನಂಬಿಕೆ ಮುಂತಾದ ಭಾವನೆಗಳ ಸಾಕಾರ ರೂಪ ಹೆಚ್ಚು ಕಲಾತ್ಮಕತೆಯಿಂದ ಕೂಡಿರುವುದೇ ನಾಗಮಂಡಲದ ವೈಶಿಷ್ಟ್ಯ. ಕೋಲು ಕೋಲಣ್ಣ ಕೋಲೆ ಕೋಲು ಕೋಲೆ ಎಕ್ಕೋಲೆ ಕೋಲಣ್ಣ ಕೋಲೆ, ಎಲ್ಲೆಲ್ಲಿ ನೋಡಿದರು ನಿನ್ನಂತ ಹೆಣ್ಣಿಲ್ಲ, ಹಲ್ಲು ನೋಡಿದರೆ ಹವಳಾವೋ, ಹಲ್ಲು ನೋಡಿದರೆ ಹವಳಾವೋ ಗೆಣೆಗಾತಿ. ಕೋಲಾಟ ಒಂದು ಸಾರ್ವತ್ರಿಕ ಕಲೆ. ಅದು ಅತ್ಯಂತ ಸರಳವಾದ ಕಲೆಯೂ ಹೌದು. ಜಾತಿ, ಧರ್ಮ, ಗಂಡು ಹೆಣ್ಣು ಹೀಗೆ ಯಾವುದೇ ಒಂದು ನಿರ್ದಿಷ್ಟತೆಗೆ ಒಳಪಡದಂಥ ಕಲೆ. ಗುಜರಾತ್, ರಾಜಸ್ಥಾನಗಳಲ್ಲಂತೂ ಈ ಕಲೆ ತನ್ನದೇ ಸೌಂದರ್ಯದಿಂದ ಮೆರೆಯುತ್ತದೆ. ನಮ್ಮಲ್ಲೂ ಸೊಗಸುಗಾರಿಕೆಗೇನು ಕಡಿಮೆ ಇಲ್ಲ. ಈಗ ಅಂತಹ ಒಂದು ಕೋಲಾಟವನ್ನು ನೋಡಲು ಕಡಲ ತೀರಕ್ಕೆ ಹೋಗೋಣವಾ? ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ, ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಕೋಲು ಕೋಲನ್ನ ಕೋಲು ಕೋಲು ಚಿನ್ನದ ಕೋಲು ಕೋಲು ಶ್ರೀಹರಿಯ ಬಲಗೊಂಬೆ ರನ್ನದ, ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಒಡವಿ ಗದಿಕವಾದ ಉಡುಪಿಗೆ ನಮ್ಮ ಕೃಷ್ಣ ಹಡಗೇರಿ ಬಂದು ನೆಲೆಸಿದ ರನ್ನದ, ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಹಡಗೇರಿ ಬಂದು ನೆಲೆಸಿದ ನಮ್ಮ ಕೃಷ್ಣ ದೃಢ ಮಧ್ವ ಮುನಿರಾಯ ಗೊಲಿದಾನು ರನ್ನದ, ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ನಂದ ಗೋಕುಲ ಉಡುಪೆಂದು ಸಜ್ಜನರೆಲ್ಲ ಬಂದು ಸೇವೆಯ ಮಾಳ್ಪ ಚಂದಾದಿರನ್ನದ, ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಬಂದು ಸೇವೆಯ ಮಾಳ್ಪ ಚಂದಾದಿ ನಮ್ಮ ಕೃಷ್ಣ ಹೊಂದಿ ಸುಖದಿ ಬಾಳ್ವರಂದಾದಿ ರನ್ನದ, ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಲೋಕದ ಜನರಿಗೆ ಬೇಕಾದ ವರಗಳ ತಾಕಾರ ಕರೆದು ಕೊಡುವನು ರನ್ನದ, ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಸಾಕಾರ ಕರೆದು ಕೊಡುವನು ನಮ್ಮ ಕೃಷ್ಣ ಸಾಕಾರದಿಂದ ಸದ್ಭಕ್ತರಿಗೆ ರನ್ನದ, ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಲೋಕದ ಜನರಿಗೆ ಬೇಕಾದ ವರಗಳ ತಾಕಾರ ಕರೆದು ಕೊಡುವನು ನಮ್ಮ
ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಅಷ್ಟಾಮ ಸ್ತ್ರೀಯರಿಗೆ ದೃಷ್ಟಾರ್ಥ ನೆನೆಸುವ ಅಷ್ಟಮಠಗಳುಳ್ಳ ಯತಿಗಾಳು ರನ್ನದ ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಅಷ್ಟಮಠಗಳುಳ್ಳ ಯತಿಗಾಳು ನಮ್ಮ ಕೃಷ್ಣಮೂರ್ತಿ ಪೂಜೆಯಗೊಳ್ಳುವ ಶ್ರೇಷ್ಠಾನ ರನ್ನದ ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಲೋಕಾದ ಜನರಿಗೆ ಬೇಕಾದ ವರಗಳ ತಾಕಾರ ಕರೆದು ಕೊಡುವಾನು ನಮ್ಮ ಕೃಷ್ಣ ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಚೋರತವನ ಸಂಹಾರವ ಮಾಡಲು ವಾರುದಿಗಳಿದ ಮತ್ಸ್ಯಾನೆರನ್ನದ ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ವಾರಿದಿಗಳಿದ ಮತ್ಸ್ಯಾನು ನಮ್ಮ ಕೃಷ್ಣ ಮೂರೊಂದು ವೇದವ ತಂದಾನು ರನ್ನದ ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಸುರರು ದೈತ್ಯರು ಕೂಡಿ ಶರದಿಯ ಮತಿಸಲು ಗಿರಿಯ ಬೆನ್ನಲಿ ಹೊತ್ತ ಕೂರ್ಮಾನು ರನ್ನದ ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಗಿರಿಯ ಬೆನ್ನಲಿ ಹೊತ್ತ ಕೂರ್ಮಾನು ನಮ್ಮ ಕೃಷ್ಣ ಸುರರಿಗೆ ಮೃತವ ಎಳೆದಾನು ರನ್ನದ ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಸುರರು ಗತರಿತು ಶರದಿಯ ಮತಿಸಲು ಗಿರಿಯ ಬೆನ್ನಲಿ ಹೊತ್ತ ಕೂರ್ಮಾನು ರನ್ನದ ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಗಿರಿಯ ಬೆನ್ನಲಿ ಹೊತ್ತ ಕೂರ್ಮಾನು ನಮ್ಮ ಕೃಷ್ಣ ಸುರರಿಗೆ ಮೃತವ ಎಳೆದಾನು ರನ್ನದ ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ಕೋಲು ಕೋಲನ್ನ ಕೋಲು ಕೋಲು ಚಿನ್ನದ ಕೋಲು ಕೋಲು ಶ್ರೀಹರಿಯ ಬಲಗೊಂಬೆ ರನ್ನದ ಕೋಲು ಕೋಲೆನ್ನಿರ ಎರನ್ನದ ಕೋಲು ಕೋಲೆನ್ನಿರ. ತಂದನಾನ ತಾನ ತಂದನಾನ. ಯಾವುದೇ ಒಂದು ಕಲೆಗೆ ಪರಿಣತಿ ತುಂಬ ಮುಖ್ಯವಾದದ್ದು. ಕೆಲವರು ಒಂದು ಕಲೆಯಲ್ಲಿ ಪರಿಣಿತರಾಗಿರಬಹುದು, ಮತ್ತು ಕೆಲವರು ಹಲವಾರು ಕಲೆಗಳಲ್ಲಿ ಪರಿಣಿತರಾಗಿರಬಹುದು. ತಾನೇ ತಾನಾಗಿರುವ ಪ್ರತಿಭೆ ಜೊತೆಗೆ ಸಾಧನೆ, ಪರಿಶ್ರಮ ಇವೆರಡೂ ಸೇರಿದರೆ ಒಬ್ಬ ಒಳ್ಳೆ ಕಲಾವಿದ ರೂಪುಗೊಳ್ತಾನೆ. ಅಂಥವರಲ್ಲಿ ನಿಂಗನಗೌಡರು ಒಬ್ಬರು. ಕವಿತಾ ಸಾಗರ ಈಗ ಅವ್ರನ್ನ ಸಂದರ್ಶಿಸ್ತಾರೆ. ನಮ್ಮ ಉತ್ತರ ಕರ್ನಾಟಕ ಪ್ರದೇಶ ವೈವಿಧ್ಯತೆಗೆ ಹೆಸರುವಾಸಿ. ಅದರಲ್ಲೂ ಜನಪದ ಕಲಾವಿದರಿಂದ ತುಂಬಿರುವ ಶ್ರೀಮಂತ ಕ್ಷೇತ್ರ. ಶ್ರೀ ನಿಂಗನಗೌಡ ಮುಂಡರಗಿಯವರು ಹುಬ್ಬಳ್ಳಿ ತಾಲೂಕು ಸುಳ್ಳ ಗ್ರಾಮದಲ್ಲಿ ಜನಿಸಿರುವ ಇವರು ಅಪೂರ್ವ ಜನಪದ ಗಾಯಕ ಕೂಡ. ಇವರು ಲಾವಣಿ ಹಾಡುವುದರಲ್ಲಿ ಎತ್ತಿದ ಕೈ. ಭಜನೆ, ಪಾರಿಜಾತ ಪದ, ಸೋಬಾನ, ಏಕತಾರಿ ಇವುಗಳನ್ನು ನುಡಿಸುವ ಇವರು ಈಗ ನಮ್ಮೊಡನಿದ್ದಾರೆ. ಈಗ ನಾವು ಇವರೊಡನೆ ಒಂದೆರಡು ಕ್ಷಣಗಳನ್ನು ಹಂಚಿಕೊಳ್ಳೋಣ ಬನ್ನಿ. ನಮಸ್ಕಾರ ನಿಂಗನಗೌಡ್ರಿಗೆ. ನಮಸ್ಕಾರ ರೀ. ನೀವು ಎಷ್ಟು ವರ್ಷದಿಂದ ಹಾಡುಗಳನ್ನು ಹಾಡ್ಕೊಂಡು ಬರ್ತಾ ಇದ್ದೀರಾ? ಇದಕ್ಕೆ ಪ್ರೇರಣೆ ಏನು? ನಾವು ಜನಿಸಿದ 20 ವರ್ಷಕ್ಕೆ ಹಾಡಕ್ಕೆ ಚಾಲು ಮಾಡಿದ್ವಿ. ನಂತರ ಅಲ್ಲಿಂದ ಹಾಡ್ಕೊತ ಮತ್ತು ಭಜನೆ ಒಳಗೂ ಮುಂದೆ ಬಂದ್ವಿ. ನಮ್ಮ ತಂದೆಯವರು ಹಾಡ್ತಿದ್ದಾರೆ ಮೊದಲು. ಅವರಿಂದ ನಾವು ಹಂಗೆ ಹಾಡ್ಕೊತ ಮುಂದೆ ನಮ್ಮ ಊರಾಗ ಒಬ್ಬ ಲಾವಣಿ ಪದ ಹಾಡೋದಕ್ಕೆ ಕಡಮನಿ ಕಲ್ಲಪ್ಪ ಅಂತಿದ್ದ. ಆ ಕಡಮನಿ ಕಲ್ಲಪ್ಪನ ಅವನ ನಮಗೂ ಮತ್ತೆ ಕಲಿಸಿದ. ಅಲ್ಲಿಂದ ನಾವು ಹಂಗೆ ಬೆಳ್ಕೊತ ಬಂದುಬಿಡ್ತೀವಿ. ನಾವು ಈ ಜಾನಪದೊಳಗೆ ರೀ ಲಾವಣಿ ಪದ, ಹೋಳಿ ಪದ, ಹಂತಿ ಪದ, ಗೀಗಿ ಪದ, ಏಕತಾರಿ ಪದ, ಸೋಬಾನ ಪದ, ನಾನಾ ಥರ. ನೀವು ಊರಿಂದೂರಿಗೆ ಹೋಗಿ ಹಾಡ್ತೀರಲ್ಲ, ಆಗ ಅಲ್ಲಿ ಜನ ಎಲ್ಲ ನಿಮ್ಮದು ಹಾಡಿಗೆ ಸ್ಪಂದಿಸ್ತಾರ? ಅದನ್ನೆಲ್ಲ ನೋಡಿ ನಿಮಗೆ ಏನನ್ಸುತ್ತೆ? ಅವು ಮನಸ್ಸಿಗೆ ಆನಂದ ಆಗಿ ಭಾಳ ಆಗಿದ್ದು ಖುಷಿ ಆಕಾರಿ ಜನ ನಾವು ಹಾಡೋದಕ್ಕೆ. ನಮ್ಮ ಪ್ರೋಗ್ರಾಮ್ ಎಲ್ಲಾರು ಅಂತಂದ್ರೆ ಇವತ್ತು ನಿಂಗನಗೌಡ ಪ್ರೋಗ್ರಾಮ್ ಅಂತ ಕೇಳಕ್ಕೆ ಹೋಗೋಣ ಅಂಥೇಳಿ ನಮ್ಮ ಹಾಡಿನ ಮ್ಯಾಗ ದರ್ವಾಬ್ರು ಭಾಳ ಪ್ರೀತಿ ರೀ. ಹಿಂಗಾಗಿ ನಾವು ಇದ್ರೊಳಗೆ ಭಾಳ ಮುಂದೆ ಬಂದೀವಿ. ನಿಮ್ಮ ಮನೆಯಲ್ಲಿ ನಿಮ್ಮ ಶ್ರೀಮತಿಯವರು ನಿಮಗೆ ಸಹಕಾರ ಕೊಡ್ತಾ ಇದ್ದಾರಾ? ಕೊಡ್ತಾರೆ. ಅವರು ನಿಮ್ಮ ಜೊತೆಗೆ ಹಾಡಲಿಕ್ಕೆಲ್ಲ ಬರ್ತಾರಾ? ನಮ್ಮ ಮನೆಯವರು ಹಾಡ್ತಾರೆ, ನಮ್ಮ ಹೆಣ್ಮಕ್ಳು ಹಾಡ್ತಾರೆ. ಅವರು ಹಾಡು ಆಕಾಶವಾಣಿಗೆ ಅದು ಹಾಡ್ತಾರೆ. ಅವ್ರದ್ದು ಪ್ರೋಗ್ರಾಮ್ ಆಗಾಗ್ಗೆ ಬರ್ತೈತೆ. ಹಾಗಾದರೆ ನಿಮ್ಮ ಜೀವನವನ್ನು ಹೇಗೆ ನಡೆಸ್ತಾ ಇದ್ದೀರಾ ಈಗ ನೀವು? ಮನ್ಯಾಗ ಕಮ್ಮತನ ಐತ್ರಿ, ಹೊಲ ಐತಿ, ಒಂದು ಆಳದ ದುಡುದು ಒಂದು ಆಳ ಐತಿ. ಹಿಂಗಾಗಿ ನಮಗೆ ಎಲ್ಲ ಕಾಳು ಕಡಿ ಭಾಳ ಸಿಗ್ತಾವ. ನಮಗೆ ಹೊಟ್ಟೆ ಉಪಜೀವನ ನಡಿತೈತಿ. ಮತ್ತು ಇದು ಹಿಂಗೆ ಬಂದದ್ದು ನಮಗೆ ಪ್ರೇಮಕ್ಕೆ ಮತ್ತು ಇಂಥ ಕಾರ್ಯಕ್ರಮ ಮಾಡಿದ್ರೆ ನಿಮ್ಮಂಥ ದೊಡ್ಡ ದೊಡ್ಡ ಮಂದಿ ನಮಗೆ ಭೇಟಿ ಆಕೈತಿ. ಇದ್ರ ಸಲುವಾಗಿಂದ ಇದನ್ನು ಜಾನಪದ ಬಿಡಬಾರ್ದು ಅಂತೇಳಿ ನಾವು ಹಂಗೆ ಎಲ್ಲಿ ಕರೆದಲ್ಲಿ ನಾವು ಪ್ರೋಗ್ರಾಮ್ಗೆ ಹೋಗ್ಯಾವ್ರಿ. ನಿಂಗನಗೌಡ್ರೆ, ಈಗ ನೀವು ನಮ್ಮ ಸಿರಿಗಂಧ ವೀಕ್ಷಕರಿಗಾಗಿ ಒಂದು ಹಾಡನ್ನು ಹೇಳ್ತೀರಾ? ಹೇಳ್ತೀವಿ ರೀ. ಯಾವ ಹಾಡು ಹೇಳೋನ್ರಿ? ಗೀಗಿ ಪದ ಹೇಳೋಣ. ಹೇಳಿ. ನಮ್ಮ ತಂಡ ದೊಡ್ಡನೇ ಒಂದು ಗೀಗಿ ಪದ ಹಾಡ್ತೀವಿ, ಕೇಳ್ರಿ ಹಂಗಾರೆ. ಹರ ಹಾಗೆ ಹಾಗೆ ಹಾಗ ಹಾಗೆ 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 ಹಾಗೆ
ಒಕ್ಕಲಿಗಾರಿಗೆ ಚಕ್ಕಡಿ ಬೇಕ, ನೂಲು ಅವರಿಗೆ ಕುಕ್ಕಡಿ ಬೇಕ, ವ್ಯಾಪಾರಿಗೆ ತಕ್ಕಡಿ ಬೇಕ ತೂಕ ಮಾಡಕ, ವ್ಯಾಪಾರಿಗೆ ತಕ್ಕಡಿ ಬೇಕ ತೂಕ ಮಾಡಕ. ಮಳಿ ಬಂದ್ರೆ ಅಂಗಡಿ ಬೇಕ, ಹೊಳಿ ಬಂದ್ರೆ ಸಿಂಗಡಿ ಬೇಕ, ಅಳಿಯ ಬಂದ್ರೆ ಅಂಗಡಿ ಬೇಕ ಪೋಲ್ಮೆ ಮಾಡಕ. ಹಕ್ಕಾಗೆರಡು ಎತ್ತಬೇಕ, ಗಂಡ ಹೆಂಡ್ರ ಜತ್ತಬೇಕ, ಸಂಸಾರದೊಳಗೆ ಗತ್ತಬೇಕ ಬಾಳೆ ಮಾಡಕ, ಸಂಸಾರದೊಳಗೆ ಗತ್ತಬೇಕ ಬಾಳೆ ಮಾಡಕ. ದೇವರಿಗೆ ಗುಡ್ಸ ಕಾಯ್ಬೇಕ, ಮನಿ ಕಾಯಕ ನಾಯಿ ಬೇಕ, ಮನಿ ಆಗ ತಾಯಿ ಬೇಕ್ರಿ ಬುದ್ಧಿ ಹೇಳಕ. ಮುಪ್ಪಿನವಾಗ ಮಂಚಬೇಕ, ಊರಿಗೊಬ್ಬ ಪಂಚಬೇಕ, ಕಚೇರಿಗೆ ಹೋದ್ರ ಲಂಚಬೇಕ ಕೆಲಸ ಆಗುದಕ್ಕ, ಕಚೇರಿಗೆ ಹೋದ್ರ ಲಂಚಬೇಕ ಕೆಲಸ ಆಗುದಕ್ಕ. ಲೈನ ಮಾಡಕ ಡಾಂಬರ ಬೇಕ, ವಿಧಾನಸಭಕ ಮೆಂಬರ್ ಬೇಕ, ಬೆಂಗಳೂರಿಗೆ ಹೋಗಿ ಕುರ್ಚದ ಮ್ಯಾಗ ನಿದ್ದೆ ಮಾಡಕ. ಕೂಟಿನೊಳಗ ಲೈಟ್ ಬೇಕ, ಹುಡುಗ ಒಳ್ಳೆ ಐಟ್ ಬೇಕ, ಮಾತಿನೊಳಗ ಪಾಯಿಂಟ್ ಬೇಕ ನ್ಯಾಯ ಮುಗಿಸಾಕ, ಮಾತಿನೊಳಗ ಪಾಯಿಂಟ್ ಬೇಕ ನ್ಯಾಯ ಮುಗಿಸಾಕ. ದೋತ್ರದಾಗ ಸಣ್ಣ ಬೇಕ, ಹೆಣ್ಣ ಮಗಳಿಗೆ ಅಣ್ಣ ಬೇಕ, ಹೋಳಿ ಹುಣ್ಣಿಗೆ ಬಣ್ಣ ಬೇಕ ಓಕಳಿ ಆಡಕ. ಹೋಳಿ ಹುಣ್ಣಿಮೆಗೆ ಬಣ್ಣ ಬೇಕ ಓಕಳಿ ಆಡಕ. ಊರ್ ಮುಂದೆ ಗುಡ್ಡ ಬೇಕ, ಸಾಧುಗಳಿಗೆ ಗಡ್ಡ ಬೇಕ, ಹುರುಪಿನ ಹೋರಿಗೆ ತೊಡ್ಡ ಬೇಕ ಕಲ್ಲ ಎಳೆಯಕ, ಹುರುಪಿನ ಹೋರಿಗೆ ತೊಡ್ಡ ಬೇಕ ಕಲ್ಲ ಎಳೆಯಕ. ಕಂಬಾರ್ಗ ಇಡ್ಲಿ ಬೇಕ, ನಟ್ ಕಡೆ ಅವ್ ಗುದ್ಲಿ ಬೇಕ, ಆಟದಾಗ ಮದ್ಲಿ ಬೇಕ ಗುಂಗ ಹಿಡ್ಸಾಕ. ಆಟದಾಗ ಮದ್ಲಿ ಬೇಕ ಗುಂಗ ಹಿಡ್ಸಾಕ. ಆಟದಾಗ ಮದ್ಲಿ ಬೇಕ ಗುಂಗ ಹಿಡ್ಸಾಕ. ವಾಲಿಕಾರಿಗೆ ಬಡಿಗೆ ಬೇಕ, ಅಡಿಗೆ ಮನ್ಯಾಗ ಹುಡುಗಿ ಬೇಕ, ಹುಡುಗಿ ಮೊದಲ ಗಡಿಗೆ ಬೇಕ ಅಡಿಗೆ ಮಾಡಕ, ಹುಡುಗಿ ಮೊದಲ ಗಡಿಗೆ ಬೇಕ ಅಡಿಗೆ ಮಾಡಕ. ಬಾಂಡಿನೊಳಗ ಲುಂಗ ಬೇಕ, ಸಂಜಾ ಬಾಳೆಗ ಗಂಗಿ ಬೇಕ, ಸೆರೆ ಕುಡ್ದವ ಸಿಂಗ ಬೇಕ ಮ್ಯಾಗ ತಿನ್ನಾಕ. ಹೆಣ್ಣಿನ ಬಾಳಿನಲ್ಲಿ ಅತ್ಯಂತ ದುಃಖಕರವಾದ ಸಮಯವೆಂದರೆ ಅವಳ ಮದುವೆಯಾಗಿ ತಾಯಿಯ ಮನೆ ಬಿಟ್ಟು ಹೊರಡುವ ಸಮಯ. ಹೆಣ್ಣಿಗೆ ತವರಿನ ಮೇಲಿನ ಮೋಹ ಅತಿಯಾದದ್ದು. ತಾಯಿಯ ಅಕ್ಕರೆ, ತಂದೆಯ ಪ್ರೀತಿಯ ಮಡಿಲಲ್ಲಿ ಬೆಳೆದ ಹೆಣ್ಣು ಮಗಳು ಬೇರೊಂದು ಮನೆಯ ಸೊಸೆಯಾದಾಗ ಕಾಡಿನಲ್ಲಿ ಬಿಟ್ಟ ಬೆಕ್ಕಿನ ಮರಿಯಾಗುತ್ತಾಳೆ. ಆಗ ತವರಿನದೇ ಹಂಬಲ. ತವರೂರ ಹಾದಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ. ತವರ್ ಹಾದಿ ದೂರಾಗಿ ಹಡೆದಮ್ಮ ಮರೆಯಾಗಿ, ಮಾಯದ ಕದನಳ್ಳಿ ದೂರಾಗಿ, ನನ್ನ ತವರಾದಿ ದೂರಾಗ್ಯವೇ, ನನ್ನ ತವರಾದಿ ದೂರಾಗ್ಯವೇ. 1,000ವಾಗ್ಲಿ ನಂದನ ಬನವಾಗ್ಲಿ, ತಂಗಿಗೆ ತವರು ಮನೆಯಾಗ್ಲಿ, ನನ್ನ ತವರಾದಿ ದೂರಾಗ್ಯವೇ, ನನ್ನ ತವರಾದಿ ದೂರಾಗ್ಯವೇ. ತಂಗಿಗೆ ತವರು ಮನೆಯಾಗ್ಲಿ ಅಣ್ಣಯ್ಯ, 1,000ಕ್ಕೆ ದೊರೆಯಾಗು, ನನ್ನ ತವರಾದಿ ದೂರಾಗ್ಯವೇ, ನನ್ನ ತವರಾದಿ ದೂರಾಗ್ಯವೇ. 6,000ವಾಗ್ಲಿ ಬಾಳೆಯ ಬನವಾಗ್ಲಿ, ಭಾವೇರಿಗೆ ತವರು
ಸಾವಿರಕ್ಕೆ ದೊರೆಯಾಗು ನನ್ನ ತವರಾದಿ ದೂರಾಗ್ಯವೇ ನನ್ನ ತವರಾದಿ ದೂರಾಗ್ಯವೇ ಬಾಳೆ ಬಟ್ಟೆಯ ಸೀರೆ ಸೀಗೆ ಮೊಗ್ಗಿನ ಕುಬಸ ಬೆಳಗಾವಿ ಚರಿಗೆ ಬಲಗೈಲಿ ನನ್ನ ತವರಾದಿ ದೂರಾಗ್ಯವೇ ನನ್ನ ತವರಾದಿ ದೂರಾಗ್ಯವೇ ಬೆಳಗಾವಿ ಚರಿಗೆ ಬಲಗೈಲಿ ಹಿಡಕೊಂಡು ನಾಗರ ಕರ್ತನಿಯ ಎರೆದಾಳ ನನ್ನ ತವರಾದಿ ದೂರಾಗ್ಯವೇ ನನ್ನ ತವರಾದಿ ದೂರಾಗ್ಯವೇ ನಾಗರ ಕರ್ತನಿಯ ಏನೆಂದು ಎರೆದಾಳ ನಾಗಪ್ಪನಂತ ಮಗ ಬೇಕಾ ನನ್ನ ತವರಾದಿ ದೂರಾಗ್ಯವೇ ನನ್ನ ತವರಾದಿ ದೂರಾಗ್ಯವೇ ನಾಗಪ್ಪನಂತ ಮಗ ಬೇಕು ನಮ್ಮ ಮನೆಗೆ ನಾಗ ಕನ್ಯೆ ಎಂತ ಸೊಸೆ ಬೇಕು ನನ್ನ ತವರಾದಿ ದೂರಾಗ್ಯವೇ ನನ್ನ ತವರಾದಿ ದೂರಾಗ್ಯವೇ ಹಕ್ಕಿ ಹಸೆಗಯ್ಯ ಕೋಗಿಲೆ ಪದಲಯ್ಯ ಅಕ್ಕನ ಗೌವ ಕದಿ ನಡೆಸ ನನ್ನ ತವರಾದಿ ದೂರಾಗ್ಯವೇ ನನ್ನ ತವರಾದಿ ದೂರಾಗ್ಯವೇ ಅಕ್ಕನ ಗೌವ ಕದಿ ನಡೆಸ ಸೋಬನ ಕದನಳ್ಳಿ ಊರ ಮನಿ ಮುಂದ ನನ್ನ ತವರಾದಿ ದೂರಾಗ್ಯವೇ ನನ್ನ ತವರಾದಿ ದೂರಾಗ್ಯವೇ ನನ್ನ ತವರಾದಿ ದೂರಾಗ್ಯವೇ ತಂದನಾನ ತಾನ ತಂದನಾನ. ಪ್ರಿಯ ವೀಕ್ಷಕರೇ, ಸಿರಿಗಂಧವನ್ನು ಇನ್ನೂ ಉತ್ತಮವಾಗಿ ಮೂಡಿಸುವ ಹಂಬಲ ನಮ್ಮದು. ನಿಮ್ಮ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ. ತಪ್ಪದೇ ಪತ್ರಿಸಿ. ನಮ್ಮ ವಿಳಾಸ ಕರ್ನಾಟಕ ಜಾನಪದ ಪರಿಷತ್ತು, ಸಿರಿಗಂಧ ವಿಭಾಗ, ನಂಬರ್ 7, ದೇವಸ್ಥಾನದ ರಸ್ತೆ, ಕುಮಾರ ಪಾರ್ಕ್ ಪಶ್ಚಿಮ, ಬೆಂಗಳೂರು 560020. ಸಿರಿಗಂಧದಲ್ಲಿ ಮುಂದಿನ ವಾರ ಮತ್ತೆ ನಾವು ನೀವು. ಅಲ್ಲಿವರೆಗೆ ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನನಾನ ತಾನ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಡಿ ಕೋಗಿಲೆ ಕುಹು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.